ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನೀವೀಗೇನು ನೋಡ್ತಿದ್ದೀರಾ, ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಸೀಬೆ ಸಸಿ. ಮೀನ್ಸ್ ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಳ್ಳೇಗಾಲಕ್ಕೆ ನಾವು ಡೆಲಿವರಿ ಕೊಟ್ಟಿದ್ವಿ. ಸರಿಸುಮಾರು ಡಿಸೆಂಬರ್ ಎಂಡಿಂಗ್ನಲ್ಲಿ. ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಗಿಡದ ಕ್ವಾಲಿಟಿ ಅಂತ. ಸೊ ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಟ್ಟಿರ್ತಕ್ಕಂತಹ ಗಿಡ ಇದು. ನೀವು ನೋಡ್ಬೋದು ಎಷ್ಟು ಎಕ್ಸಲೆಂಟಾಗಿ ಗ್ರೋತ್ ಬಂದಿದೆ ಅಂತ. ಜಪಾನೀಸ್ ರೆಡ್ ಡೈಮಂಡು ಇದರಲ್ಲಿ ಆರಾಮಾಗಿ ನಾವು ಕಾಯಿ ಬಿಟ್ಟು ಟೇಸ್ಟ್ ಕೂಡ ಬಿಡ್ಬೋದು. ಸೊ ಹೇಳಿದ್ದೀನಿ ಕಸ್ಟಮರ್ಗೆ, ಕಾಯಿ ಬಿಡ್ಬೋದು, ಒಂದೆರಡು ಅಲ್ಲಿ ಇಲ್ಲಿ ಕಾಯಿ ಬಿಟ್ಟು ಬೇಕಾದ್ರೆ ಟೇಸ್ಟ್ ಮಾಡಿ ಅಂತ. ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೋದು. ಟೋಟಲ್ ಇಲ್ಲಿ 2000 ಗಿಡ ನಾವು ಡೆಲಿವರಿ ಕೊಟ್ಟಿದ್ವಿ. ಕೊಳ್ಳೇಗಾಲದ ಹತ್ರ, ಚಾಮರಾಜನಗರ ಡಿಸ್ಟಿಕ್ಕು ಕೊಳ್ಳೇಗಾಲ ಹತ್ರ ಬರುತ್ತೆ ಇದು ಜಮೀನು. ಸೊ ಇಲ್ಲಿ ಎಲ್ಲ ಥರದ್ದನ್ನು ಕೊಟ್ಟಿದ್ವಿ. ಸೊ ನೀವು ನೋಡ್ಬೋದು ಸೀಡ್ಲೆಸ್ ಜಪಾನೀಸ್ ರೆಡ್ ಡೈಮಂಡ್ ಬಂದು ತುಂಬ ಉದ್ದುದ ಬ್ರಾಂಚಸ್ ಸಖತ್ತಾಗಿ ಬಂದಿದೆ. ಇದನ್ನು ಪ್ರೂನಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡೋಕ್ಕೆ ಅಂತ ಹೇಳಿ ನಾನು ಇವತ್ತು ಇಲ್ಲಿ ವಿಸಿಟ್ ಬಂದಿದ್ದೆ. ಪ್ರತಿಯೊಂದು ಗಿಡಗಳು ಅದ್ಭುತವಾಗಿದೆ. ಒಳ್ಳೆ ಬ್ರಾಂಚಸ್ಸು, ಒಳ್ಳೆ ಲಾಕಿಂಗ್ಸು. ಪ್ರತಿಯೊಂದು ಗಿಡದಲ್ಲೂ ಹೂವು, ಪಿಂದೆ, ಕಾಯಿ ಎಲ್ಲ ಕೂಡ ಬಿಟ್ಟಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ರಾಂಚಸ್ ಓಪನ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೂವುಗಳು ಬರ್ತಾ ಇದ್ದಾವೆ. ಜಪಾನೀಸ್ ರೆಡ್ ಡೈಮಂಡು ಎಲೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂತ ಕ್ವಾಲಿಟಿ. ಸರಿನಾ? ಮೇಯ್ನು ನಮ್ಮದು ನಾಟಿ ಗಿಡಕ್ಕೆ ಕಸಿ ಕಟ್ಟಿರೋದ್ರಿಂದ ಗ್ರಾಫ್ಟ್ ಯಾವ ರೀತಿ ಹೀಲಾಗಿದೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಸರಿನಾ? ನೋಡಿ, ಇದು ನಾವು ಅಪ್ರೋಚ್ ಕಟ್ಟಿರ್ತಕ್ಕಂಥ ಕಡ್ಡಿ ನೋಡಿ, ಇಲ್ಲೇ ಇದೆ ಗ್ರಾಫ್ಟ್ ಆಗಿರೋದು. ಎಷ್ಟು ಎಕ್ಸಲೆಂಟಾಗಿ ಹೀಲಾಗಿದೆ ನೀವು ನೋಡ್ಬೋದು. ನಾಟಿ ಗಿಡ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಜಾತಿ ಗಿಡ ನೀಟಾಗಿ ಕಸಿ ಜಾಯಿನ್ ಆಗಿ ಆಲ್ರೆಡಿ ಸ್ಟೆಮ್ಮು ಎಷ್ಟು ದಪ್ಪ ಆಗಿದೆ ನೀವು ನೋಡ್ಬೋದು. ನನ್ನ ಕೈಗೆ ಅಬ್ಸರ್ವ್ ಮಾಡಿ ಎಷ್ಟು ಎಕ್ಸಲೆಂಟಾಗಿ ಕಸಿ ಜಾಯಿನ್ ಆಗಿದೆ. ಸೊ ಈ ರೀತಿ ಕಸಿ ಜಾಯಿನ್ ಆದಮೇಲೆ ನೋಡಿ, ಇಲ್ಲಿ ಪ್ರೂನಿಂಗ್ ಮಾಡಿದ್ದಾರೆ. ಇದು ಫಸ್ಟ್ ಪ್ರೂನಿಂಗ್ ಆಗಿರ್ತಕ್ಕಂಥ ಜಾಗ. ಫಸ್ಟ್ ಪ್ರೂನಿಂಗ್ ಇಲ್ಲ ಆಗಿರೋದಕ್ಕೆ 2 ಬ್ರಾಂಚಸ್ ಈ ರೀತಿ ಓಪನ್ ಆಗಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ ಅಂತ. ತುಂಬ ಅದ್ಭುತವಾಗಿದೆ ಗಿಡಗಳು. ಮಾತ್ರ ತುಂಬ ಖುಷಿಯಾಯಿತು ನೋಡಿ. ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಬಟ್ ಪ್ರೂನಿಂಗ್ ಅವಶ್ಯಕತೆ ಇದೆ. ಸೊ ಬರೋಕ್ಕಾಗಿರಲಿಲ್ಲ. ಇವಾಗ ಬಂದಿದ್ವಿ ಪ್ರೂನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಅಂತ. ನೋಡಿ, ಪ್ರತಿಯೊಂದು ಗಿಡದ್ದು ನೀಟಾಗಿ ಹೀಲಾಗಿದೆ. ಸರಿನಾ? ಗ್ರಾಫ್ಟಿಂಗ್ ಮಾತ್ರ ಅದರಲ್ಲಿ 2 ಮಾತಿಲ್ಲ, ತುಂಬ ಚೆನ್ನಾಗಿ ಹೀಲಾಗಿದೆ. ಪ್ರತಿಯೊಂದು ಗಿಡದಲ್ಲೂ ಹೂವು, ಪಿಂದೆ, ಕಾಯಿ ಇದೆ. ಬಟ್ ಕೆಳಗಡೆ ಬರ್ತಕ್ಕಂಥ ಬ್ರಾಂಚಸ್ನ ಇವಾಗ ನಾನು ಕಟ್ ಮಾಡಿಸ್ತೀನಿ. ಮೇಲ್ಗಡೆ ಬ್ರಾಂಚಸ್ ಯಾವ ರೀತಿ ತೊಗೋಬೇಕು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಸರಿನಾ? ನೋಡಿ, ತುಂಬ ಹೈಟು ಹೋಗಿದ್ದಾವೆ, ತುಂಬ ಅದ್ಭುತವಾಗಿದ್ದಾವೆ. ಸರಿ ಸುಮಾರು 4 ಅಡಿ 4.5 ಅಡಿ ಹೈಟ್ ಬಂದಿದ್ದಾವೆ. ನೋಡಿ ಎಷ್ಟು ಅಪ್ರೋಚ್ ನೀಟಾಗಿ ಜಾಯಿನ್ ಆಗಿದೆ. ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಇದು ಬಂದು ಡಿಸೆಂಬರ್ನಲ್ಲಿ ಸಪ್ಲೈ ಮಾಡಿದ್ವಿ. ಸರಿನಾ? ಜಪಾನೀಸ್ ರೆಡ್ ಡೈಮಂಡ್ ಗಿಡ ಡಿಸೆಂಬರ್ನಲ್ಲಿ ಸಪ್ಲೈ ಮಾಡಿದ್ದು, ಒರಿಜಿನಲ್ ಜಪಾನೀಸ್ ರೆಡ್ ಡೈಮಂಡ್ ಗಿಡ. ಸರಿನಾ? ಬೇಕಾದ್ರೆ ಇದರಲ್ಲಿ ಫ್ರೂಟಿಂಗ್ ಬಿಟ್ಟು ನೋಡ್ಬೋದು. ಇವಾಗ ಇದರಲ್ಲಿ ಫ್ರೂಟಿಂಗ್ ಬಿಡಿಸ್ತೀನಿ. ಫ್ರೂಟಿಂಗ್ ಬಿಡಿಸಿದ ನಂತರ ನಿಮಗೆ ನಾನು ನೆಕ್ಸ್ಟು ಇದೇ ಜಾಗದಿಂದ ಫ್ರೂಟ್ನ ಕಟ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಸರಿನಾ? ನೋಡ್ಬೋದು ಎಷ್ಟು ಎಕ್ಸಲೆಂಟಾಗಿ ಕಾಣ್ತಾರೆ ಅಂತ. ಪೂರ್ತಿ ಜಪಾನೀಸ್ ರೆಡ್ ಡೈಮಂಡ್ ಇದು ನೀವು ನೋಡ್ತಿರೋದು. ಸರಿನಾ? ನೋಡಿ ಎಷ್ಟು ಎಕ್ಸಲೆಂಟಾಗಿದೆ. ರೋಗ ಇಲ್ಲ, ರುಜಿನೇ ಇಲ್ಲ. ಪ್ರತಿಯೊಂದು ಸ್ಪ್ರೇ ಆಗಿರ್ಬೋದು ಎಲ್ಲ ನಾವೇ ಮೇಂಟೆನೆನ್ಸ್ ಮಾಡಿಸ್ತಾ ಇರೋದು. ಇದು ನಾವೇ ಪ್ರತಿಯೊಂದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಸ್ಟಮರ್ ಮಾತ್ರ. ಈ ಥರ ಹೇಳಿದ್ದನ್ನು ಮಾಡಿ ಈ ಥರ ನೀಟಾಗಿ ಬೆಳೆದ್ರೆ ನಾವು ಗಿಡ ಕೊಟ್ಟವ್ರಿಗೂ ತುಂಬ ಖುಷಿ ಆಗುತ್ತೆ. ಸರಿನಾ? ಗಿಡ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಸರಿನಾ? ಎಷ್ಟು ಚೆನ್ನಾಗಿದೆ ನೋಡಿ. ಸರಿ ಸುಮಾರು 4.5 ತಿಂಗಳು ಪ್ರಾಯಕ್ಕೇ ಎಷ್ಟು ಎಕ್ಸಲೆಂಟಾಗಿ ಗಿಡನ ಮೇಲೆ ಕೆತ್ತಿದ್ದಾರೆ ನೋಡಿ ಸ್ನೇಹಿತರೆ. ನೆಮಟೋಡ್ ಚೆಕಪ್ ಮಾಡೋಕ್ಕೆ ಅಂತ ಹೇಳಿ ಇದೊಂದು ಸ್ವಲ್ಪ ಬೇರೆ ರಿಮೂವ್ ಮಾಡಿದ್ವಿ. ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಗಿಡದ್ದು. ಸರಿನಾ? ಎಷ್ಟು ಎಕ್ಸಲೆಂಟಾಗಿದೆ, ಎಷ್ಟು ವೈಟ್ ವುಡ್ಸ್ ಇದೆ ನೋಡಿ. ಒಂದೇ ಒಂದು ಚೂರು ನೆಮಟೋಡ್ಸ್ ಅದ್ರ ಇದೆಯೇನು ನೋಡಿ. ಬೇರು ಗಂಟು ಅಂತಕ್ಕಂಥದ್ದು ಇದೆಯೇನು, ಎಷ್ಟು ನೀಟಾಗಿ ವೈಟ್ ವುಡ್ಸ್ ಇದೆ ನೋಡಿ. ಇದು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಟ್ಟಿರ್ತಕ್ಕಂಥ ಗಿಡದ್ದು ನೆಮಟೋಡ್ಸ್ ಬಗ್ಗೆ ಮಾಹಿತಿ. ಸೊ ಯಾವುದೇ ಕಾರಣಕ್ಕೂ ನೆಮಟೋಡ್ಸ್ ಇರೋದಿಲ್ಲ. ಸೊ ನೆಮಟೋಡ್ಸ್ ಬಗ್ಗೆ ಡೈರೆಕ್ಟಾಗಿ ಲೈವಾಗಿ ನಿಮ್ಗೆ ಅದಕ್ಕೆ ಚೆಕಪ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ವೈಟ್ ವುಡ್ಸ್ ಇದೆ ನೋಡಿ. ಯಾವುದೇ ಗಿಡದಲ್ಲಿ ತೆಗೆದು ನೀವು ನೋಡ್ಬೋದು, ತುಂಬ ಚೆನ್ನಾಗಿ ವೈಟ್ ವುಡ್ಸ್ ಬಿಟ್ಟಿರುತ್ತೆ ನಮ್ಮ ಗಿಡದ್ದು. ಸರಿನಾ? ಇದೇ ಥರ ಅಪ್ರೋಚ್ ಗ್ರಾಫ್ಟಿಂಗ್ ಮೆಥಡಲ್ಲಿ ಗ್ರಾಫ್ಟ್ ಮಾಡಿರ್ತಕ್ಕಂತಹ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಆರಾಧ್ಯ ನರ್ಸರಿ ವತಿಯಿಂದ ಇದುವರೆಗೂ 50 ರಿಂದ 60 ಸಾವಿರ ನಾವು ಡೆಲಿವರಿ ಕೊಟ್ಟಿದ್ದೇವೆ.
ಸೊ ಇದೇ ಥರ ಗಿಡಗಳು ನಿಮ್ಗೆ ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು, ಸರಿನಾ. ಸೊ ಪ್ರತಿಯೊಂದು ಮೇಂಟೆನೆನ್ಸ್ ಯಾವ ರೀತಿ ಮಾಡೋದು ನೋಡಿ, ಎಲ್ಲದರಲ್ಲೂ ಫ್ಲವರಿಂಗ್ ಇದೆ. ಸೊ ಇದರಲ್ಲಿ ಹಣ್ಣು ಬಿಡುತ್ತಾ, ಕಾಯಿ ಬಿಡುತ್ತಾ, ಕಾಯಿ ಗ್ಯಾರಂಟಿನ, ಹಣ್ಣು ಬಿಡೋದು ಗ್ಯಾರಂಟಿನ ಅನ್ನೋರು ದಯವಿಟ್ಟು ನೋಡಿ. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಮುಗ್ಬಿಟ್ಟಿದ್ದಾವೆ ನೋಡಿ, ಸರಿನಾ. ಸೊ ಕಸಿ ಗಿಡದಲ್ಲಿ ಫ್ರೂಟಿಂಗ್ ಮಾತ್ರ ಯಾವತ್ತೂ ಫೇಲ್ಯೂರ್ ಬರೋಲ್ಲ, 100% ಫ್ರೂಟಿಂಗ್ ಚೆನ್ನಾಗಿ ಆಗೇ ಆಗುತ್ತೆ. ಬಟ್ ಮೇಂಟೆನೆನ್ಸ್ ಮಾಡಬೇಕಷ್ಟೇ, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ, ಸರಿನಾ. ಸೊ ಜಪಾನೀಸ್ ರೆಡ್ ಡೈಮಂಡು ಇವಾಗ ಪ್ರೂನಿಂಗ್ ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಕೆಳಗಡೆ ಬಂದಿರತಕ್ಕಂಥ ಬ್ರಾಂಚಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾನು ತೋರಿಸ್ಕೊಡ್ತೀನಿ, ಸರಿನಾ. ನೋಡಿ ಇದರಲ್ಲಿ ಯಾವ ಥರ ಬ್ರಾಂಚಸ್ಸು ಓಪನ್ ಆಗಿಬಿಟ್ಟಿದೆ ಕೆಳಗಡೆ ಅಂತ, ಸರಿನಾ. ಆದಷ್ಟು ಕೆಳಗಡೆ ಬ್ರಾಂಚಸ್ನ ತೆಗಿಬೇಕು, ಮೇಲ್ಗಡೆ ಬ್ರಾಂಚಸ್ನ ಅಷ್ಟೇ ಉಳಿಸ್ಕೋಬೇಕು. ಕೆಳಗಡೆ ಬ್ರಾಂಚಸ್ ಇದ್ದರೆ ಕಾಯಿ ಬಿಟ್ಟಾಗ ನಿಮಗೆ ಗೊತ್ತು ಡ್ಯಾಮೇಜ್ ಬರುತ್ತೆ, ಕಾಯಿ ಕೆಳಗಡೆ ಟಚ್ ಆಗೋದು ಈ ಥರ ಎಲ್ಲ ಆಗುತ್ತೆ, ಸರಿನಾ. ಸೊ ನೋಡಿ ಪ್ರತಿಯೊಂದು ಗಿಡದ ಎಷ್ಟರ ಮಟ್ಟಿಗೆ ಎಲೆಗಳಲ್ಲಿ ಲಾಕಿಂಗ್ಸ್ ಇದೆ, ಎಷ್ಟು ಬ್ರಾಂಚಸ್ ಇದೆ, ಪ್ರೂನಿಂಗ್ ಮಾಡ್ದಲೇ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ನೀವೇ ನೋಡಿ, ಸರಿನಾ. ಸೊ ಇದು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದನೇ ಸಪ್ಲೈ ಮಾಡಿರ್ತಕ್ಕಂಥ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಅದ್ಭುತವಾಗಿದೆ ಗಿಡಗಳು ಕೂಡ. ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೇ ರೀತಿ ಗಿಡ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅಂತಲೂ ನಮ್ಮ ಕಡೆಯಿಂದ ಗಿಡ ತೊಗೊಂಡ್ರೆ ಕನ್ಸಲ್ಟೇಷನ್ ಕೂಡ ಇರುತ್ತೆ, ನಾವೇ ಬಂದು ನೋಡ್ತೀವಿ ಗಿಡ ಏನಾಗಿದೆ ಏನಾಗಿಲ್ಲ ಅಂತ, ಸರಿನಾ. ತುಂಬ ಚೆನ್ನಾಗಿದೆ, ಗ್ರೋತ್ ಅಂತೂ ಎಕ್ಸಲೆಂಟ್ ಆಗಿದೆ. ಬಟ್ ಪ್ರೂನಿಂಗ್ ಒಂದು ಮೇಂಟೈನ್ ಮಾಡಬೇಕಾಗತ್ತೆ, ಸರಿನಾ. ನೋಡಿ ಈ ರೀತಿ ಒಳ್ಳೆ ಹೈಟಾಗಿ ಬಂದಿದ್ದಾವೆ ಗಿಡಗಳು. ಬಟ್ ಪ್ರೂನಿಂಗ್ ಒಂದು ಮ್ಯಾನೇಜ್ ಮಾಡಿದ್ರೆ ಪ್ಲ್ಯಾಂಟೇಷನ್ ಮಾತ್ರ ತುಂಬ ಅದ್ಭುತವಾಗಿದೆ, ಸರಿನಾ. ಸೊ ಈ ಪ್ಲ್ಯಾಂಟೇಷನ್ ನೋಡಬೇಕು ಅಂದ್ಕೊಂಡವರು ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಅಡ್ರೆಸ್ ಹೇಳ್ತೇನೆ. ಸೊ ನೀವು ಡೈರೆಕ್ಟ್ ಬಂದು ವಿಸಿಟ್ ಕೂಡ ಮಾಡ್ಬೋದು. ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟು ಬಂದರೆ ಕಾಯಿ ಕೂಡ ಇದರಲ್ಲಿ ಬಿಡಿಸ್ತೀವಿ ಸ್ಯಾಂಪಲ್ಗೋಸ್ಕರ. ಸೊ ಸ್ಯಾಂಪಲ್ ಕೂಡ ನೋಡ್ಬೋದು ನೀವು, ಸರಿನಾ. ತುಂಬ ಚೆನ್ನಾಗಿದೆ ಗಿಡಗಳು. ಅದ್ರ ಜೊತೆಗೆ ಜಾಸ್ತಿ ಗಿಡಗಳೇನು ಹೋಗಿಲ್ಲ, ತುಂಬ ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ಸಕ್ಸಸ್ ಬಂದಿದೆ, ಸರಿನಾ. ಒಳ್ಳೆ ಮಳೆ ಆಗಿದೆ. ಸೊ ತುಂಬ ಎಂಕ್ವೈರಿ ಇದೆ ನಮಗೆ ಜಪಾನೀಸ್ ರೆಡ್ ಡೈಮಂಡ್ ಬಗ್ಗೆ. ಸೊ ಜಪಾನೀಸ್ ರೆಡ್ ಡೈಮಂಡ್ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಎಕ್ಸಲೆಂಟ್ ಮದರ್ ಪ್ಲ್ಯಾಂಟಿಂದ ತಯಾರಿಸಿರ್ತಕ್ಕಂತಹ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳನ್ನ ಸಪ್ಲೈ ಮಾಡಿಕೊಡ್ತೀವಿ, ಸರಿನಾ. ಈಗ ಪ್ರೆಸೆಂಟು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಆಫರ್ ಚಾಲ್ತಿಯಲ್ಲಿದೆ. ಯಾರೇ ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು, ಲೈಟ್ ಪಿಂಕ್ ಆಗಿರ್ಬೋದು ಗಿಡಗಳು ಬುಕ್ ಮಾಡಿದ್ರೆ ಅವರಿಗೆ ಬಯೋ ಪ್ರಾಡಕ್ಟ್ಸ್ 8,000 ಮೌಲ್ಯದ ಬಯೋ ಪ್ರಾಡಕ್ಟ್ಸ್ ಉಚಿತ ಇರುತ್ತೆ. ಜೊತೆಗೆ ಮೇಂಟೆನೆನ್ಸ್ ಯಾವ ರೀತಿ ಮಾಡೋದು ಅಂತಲೂ 1 ವರ್ಷದವರೆಗೂ ಹೇಳ್ಕೊಡ್ತೀವಿ, ಸರಿನಾ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.